ಬೆಂಗಳೂರಲ್ಲಿ ಜಿಬಿಎ ಜೆಸಿಬಿಗಳು ಫೀಲ್ಡ್ಗೆ ಇಳಿದಿದ್ದಾವೆ. ಪಾದಾಚಾರಿ ಮಾರ್ಗ ನುಂಗಿದವರಿಗೆ ಜಿಬಿಎ ಬಿಗ್ ಶಾಕ್ ನೀಡಿದೆ. ಚಾಮರಾಜಪೇಟೆ, ಜಯನಗರ, ಮಲ್ಲೇಶ್ವರ, ಚಿಕ್ಕಪೇಟೆ ಹೀಗೆ ಅನೇಕ ಏರಿಯಾಗಳಲ್ಲಿ ಅಬ್ಬರದ ಆಪರೇಷನ್ ಫುಟ್ಪಾತ್ ನಡೆಸಲಾಗುತ್ತಿದೆ. ಇಂದು ಕೂಡ ಈ ಕಾರ್ಯಾಚರಣೆ ನಡೆಯಲಿದೆ. ಸಿಲಿಕಾನ್ ಸಿಟಿಯಲ್ಲಿ ಜೆಸಿಬಿಗಳ ರಣಾರ್ಭಟ. ಆಪರೇಷನ್ ಫುಟ್ಪಾತ್ಗೆ ಚಾಲನೆ ನೀಡಿದ ಜಿಬಿಎ. ಪಾದಚಾರಿ ಮಾರ್ಗ ನುಂಗಿದವರ ವಿರುದ್ಧ ಗದಾಪ್ರಹಾರ. ಫುಟ್ಪಾತ್ ಮೇಲೆ ರಾಜಾರೋಷವಾಗಿ ಯಾವುದೇ ಅನುಮತಿ ಪಡೆಯದೆ ವ್ಯಾಪಾರ ಮಾಡುತ್ತಿದ್ದವರ ವಿರುದ್ಧ ಜಿಬಿಎ ಸಮರವನ್ನು ಸಾರಿದೆ. ಪಾದಚಾರಿಗಳಿಗೆ ಓಡಾಡಲು ಸ್ಥಳ ಬಿಡದೆ ಫುಟ್ಪಾತ್ ಉದ್ದಕ್ಕೂ ಮಳಿಗೆ ಫಲಕಗಳನ್ನು ಹಾಕಿಕೊಂಡವರಿಗೆ ಬಿಸಿ ಮುಟ್ಟಿಸಿದೆ. ಆಪರೇಷನ್ ಫುಟ್ಪಾತ್ ಅಭಿಯಾನ ಕೈಗೊಂಡ ಜಿಬಿಎ ಸಿಟಿಯ ಮೇಜರ್ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಿದೆ. ಫುಟ್ಪಾತ್ ಮೇಲಿದ್ದ ಅಂಗಡಿಗಳು ತೆರವು. ಜಿಬಿಎ ನಿನ್ನೆ ಮೇಜರ್ ಆಗಿ ಕೇಂದ್ರ ಪಾಲಿಕೆಯ 16 ಕಡೆಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಕೂಡ ನಡೆಸಿತು. ಶಿವಾಜಿನಗರ, ಗಾಂಧಿನಗರ, ಚಿಕ್ಕಪೇಟೆ, ಮಲ್ಲೇಶ್ವರ, ಚಾಮರಾಜಪೇಟೆ ಸೇರಿ ಒಟ್ಟು 16ಕ್ಕೂ ಹೆಚ್ಚು ಕಡೆಗಳಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯ ಆರಂಭಿಸಿತು. ಇನ್ನು ಅಶೋಕ್ ಪಿಲ್ಲರ್ ಬಳಿ ಒತ್ತುವರಿ ಮಾಡಿದ್ದ ಅಂಗಡಿಗಳನ್ನು ತೆರವು ಮಾಡಲಾಯಿತು. ಹೋಟೆಲ್ ಗ್ರಾಹಕರಿಗೆ ಫುಟ್ಪಾತ್ ಮೇಲೆ ಸೆಟ್ಟಿಂಗ್ ವ್ಯವಸ್ಥೆ ಕಂಡು ಅಧಿಕಾರಿಗಳು ಗರಂ ಆದರು. ಫುಟ್ಪಾತ್ ಮೇಲೆಯೇ ಸಿಮೆಂಟ್ ಇಟ್ಟಿಗೆ ರಾಶಿ. ಇನ್ನು ಚಾಮರಾಜಪೇಟೆಯ 5ನೇ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ತೆರವಿಗೆ ಮುಂದಾದ ಜಿಬಿಎ ಸಿಬ್ಬಂದಿಗಳು ತಳ್ಳು ಗಾಡಿಗಳನ್ನು ತೆರವು ಮಾಡಿದರು. ಅತ್ತ ಚಾಮರಾಜಪೇಟೆಯ ಮುಖ್ಯ ಫುಟ್ಪಾತ್ ಮೇಲೆಯೇ ಕಟ್ಟಡ ಸಾಮಗ್ರಿಗಳನ್ನು ಹಾಕಿ ಬ್ಲಾಕ್ ಮಾಡಲಾಗಿತ್ತು. ಟ್ರಾಕ್ಟರ್ ತಂದು ಸಿಮೆಂಟ್ ಇಟ್ಟಿಗೆ ಬ್ಲಾಕ್ಗಳನ್ನು ತೆರವು ಮಾಡಲು ಮುಂದಾಗ್ತಾ ಇದ್ದಂತೆ ಕಟ್ಟಡ ಕಾರ್ಮಿಕರೇ ಅವುಗಳನ್ನು ತೆರವು ಮಾಡಿದರು. ಜಿಬಿಎ ಕ್ರಮಕ್ಕೆ ವ್ಯಾಪಾರಿಗಳ ಆಕ್ರೋಶ. ಫುಟ್ಪಾತ್ ಬಳಿ ತರಕಾರಿ, ಸೊಪ್ಪು ವ್ಯಾಪಾರಕ್ಕಾಗಿ ತಳ್ಳು ಗಾಡಿಗಳನ್ನು ಹಾಕಿಕೊಂಡಿದ್ದ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ನಿರಾಕರಿಸಲಾಗಿತ್ತು. ನಮಗೆ ಜಿಬಿಎ ಲೈಸೆನ್ಸ್ ನೀಡಿದೆ, ನಮ್ಮನ್ನು ವ್ಯಾಪಾರಕ್ಕೆ ಬಿಡಿ, ನಮ್ಮ ಹೊಟ್ಟೆಪಾಡಿದು ಹೀಗಂತ ಬೀದಿ ಬೀದಿ ವ್ಯಾಪಾರಿಗಳು ಅಳಲು ತೋಡ್ಕೊಂಡ್ರು. ನಾವು 20 ವರ್ಷದಿಂದ ಮಾಡ್ತಾ ಇದೀವಿ. ಇವಾಗ ಲಾಕ್ಡೌನ್ ಬಂತಲ್ಲ ಮೇಡಮ್, ಅವಾಗಿಂದ ಮಾಡ್ತಾ ಇದೀವಿ. ಪರ್ಮಿಷನ್ ಪರ್ಮಿಷನ್ ಯಾರು ಏನು ಮಾತಾಡಿಲ್ಲ. ಲಾಕ್ಡೌನ್ ಅಲ್ಲಿ ಮಾಡ್ಕೊಂಡ್ರೆ ಇರ್ಲಿ ಅಂತ BPM ಅವರು ನಮಗೆ ಏನು ಮಾತಾಡಿಲ್ಲ, ಬಿಟ್ಬಿಟ್ರು. ಆಮೇಲೆ ನೀವೆಲ್ಲ ನಿಮಗೆ ಇದು ತಗೊಂಡ್ರ, ಐಡಿ ಕಾರ್ಡ್ ತಗೊಂಡ್ರ? ಐಡಿ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ತಗೊಂಡೋಗಿ ನಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಮೇಡಮ್. ಅದ್ ಕೊಟ್ಟಿ 3-4 ತಿಂಗಳಾಯ್ತು. ನಮ್ಗೆಲ್ಲ ಲೈಸೆನ್ಸ್ ಇದೆ ನಮ್ ತವ. ಅವರೇ ಕೊಟ್ಟಿರೋದು. ನಮ್ಗೆ ವಯಸ್ಸಾದವರು ನಮ್ಗೆ ಏನು ಬದುಕಿಲ್ಲ, ನಮ್ಗೆಲ್ಲ ಯಾರು ಇಲ್ಲ ಮೇಡಮ್. ನಮ್ಗೆಲ್ಲಿ ನಾ ಸೈಡಲ್ಲಿ ನಂಗೆ ಬಿಟ್ರೆ ನಾವು ಹೆಂಗೆ ಬದುಕೊಂಡು ಹೋಗ್ಬೋದು. ಗಂಡ ಇಲ್ಲ, ಮಕ್ಕಳು ಇಲ್ಲ. ನಮ್ಗೆ ಏನ ಪ್ರಾರ್ಥನೆ ಮಾಡಿ ನೀವು ಮಾಡಬೇಕು. ಸೈಡಲ್ಲಿ ಹಾಕೊಂಡು ನಾವು ಹೆಂಗೆ ಮಾಡ್ತೀವಿ. ಇತ್ತ ಸದಾ ಜನರಿಂದ ತುಂಬಿ ತುಳುಕುವಂತಹ ಹಾರ್ಟ್ ಆಫ್ ದಿ ಸಿಟಿ ಮೆಜೆಸ್ಟಿಕ್ನಲ್ಲೂ ಕೂಡ ತೆರವು ಕಾರ್ಯಾಚರಣೆ ನಡೆಯಿತು. ಈ ವೇಳೆ ಸಿಡಿಮಿಡಿಗೊಂಡ ಬೀದಿ ವ್ಯಾಪಾರಿಗಳು ಜಿಬಿಎ ಅಧಿಕಾರಿಗಳ ಜೊತೆಗೆ ವಾಗ್ವಾದಕ್ಕೆ ನಿಂತರು. ಸರ್ಕಾರ ಲೈಫ್ ಲೈನ್ ಟೈಮ್ ಅಲ್ಲಿ ಓಟ್ ಹಾಕಲ್ಲ. 20 ಬರುತ್ತೆ. ನಮ್ಮ ಮನೆಯಲ್ಲಿ 65 ಜನ ಅವ್ರೆ, 65 ಓಟ್ ಇದೆ. ಒಂದು ಓಟು ಹಾಕಲ್ಲ ಈ ಸರ್ಕಾರಕ್ಕೆ. ಸುಪ್ರೀಂ ಆದೇಶದಂತೆ ತೆರವು ಮಾಡುತ್ತಿದ್ದೇವೆ. ವಿಕಾಸಸೌಧದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಬಗ್ಗೆ ಮಾತನಾಡಿದ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ನಾವು ಸುಪ್ರೀಂ ಆದೇಶದಂತೆ ತೆರವು ಮಾಡ್ತಾ ಇದ್ದೇವೆ. ಫುಟ್ಪಾತ್ ಒತ್ತುವರಿಯಿಂದ ಅಪಘಾತವಾಗ್ತಿವೆ. ಬೆಂಗಳೂರು ಜನರಿಗೆ ಇದರಿಂದ ಸಮಸ್ಯೆಯಾಗ್ತಿದೆ. ಹೀಗಾಗಿ ಫುಟ್ಪಾತ್ ಒತ್ತುವರಿ ತೆರವು ಮಾಡುತ್ತಿದ್ದೇವೆ ಅಂತ ಹೇಳಿದರು. ಪಾದಾಚಾರಿ ಮಾರ್ಗದಲ್ಲಿ ಪಾದಾಚಾರಿಗಳು, ಪೆಡೆಸ್ಟ್ರಿಯನ್ಸ್ ಫುಟ್ಪಾತ್ ಅಲ್ಲಿ ಓಡಾಡೋದು
ದೇಶದ ನಾಗರಿಕರ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ನವರು ಆದೇಶ ಹೊರಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ದೇಶದ ಕಾನೂನು ಪಾದಾಚಾರಿ ಮಾರ್ಗ ಇರ್ತಕ್ಕಂಥದ್ದು ದೇಶದ ಕಾನೂನಾಗಿದೆ. ಅದನ್ನ ಅನುಷ್ಠಾನ ಮಾಡಬೇಕು ಅಂತ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ. ಬೆಂಗಳೂರಿನಲ್ಲಿ ಸುಮಾರು 14,000 ಕಿಲೋಮೀಟರ್ ರಸ್ತೆ ಇದೆ. ಮೊದಲ ಹಂತದಲ್ಲಿ 2,000 ಕಿಲೋಮೀಟರ್ ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಜಿಬಿಎ ನಿರ್ಧರಿಸಿದೆ. ಮುಂದೆ ಹಂತ ಹಂತವಾಗಿ ಸೇಫ್ ಫುಟ್ಪಾತ್ ಅಭಿಯಾನಕ್ಕೆ ಪ್ಲಾನ್ ಮಾಡಿದೆ. ಜಿಬಿಎ ಅಭಿಯಾನಕ್ಕೆ ಅಸ್ತ್ರವಾಗಿ ಜುಲೈ 9ಕ್ಕೆ ಪ್ರತಿಭಟನೆ ಮಾಡಲು ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘ ನಿರ್ಧಾರ ಮಾಡಿದೆ.